ಅದಕ್ಕಿಂತ ಮುಂಚೆ 21ಕ್ಕೆ ಒಂದು ಜನಸಾಮಾನ್ಯರ ವೇದಿಕೆಯಿಂದ ಉದ್ಯೋಗಾಕಾಂಕ್ಷಿಗಳ ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಕರೆ ಕೊಟ್ಟಿದ್ದರು. ಅವ್ರಿಗೆ ನಾವು ಕರೆಸಿ ಮಾತಾಡಿ ಅವ್ರದ್ದು ಪ್ರತಿಭಟನೆಯ ಸ್ವರೂಪ ಮತ್ತು ಯಾವ ರೀತಿ ಮಾಡ್ತಾರೆ ಅನ್ನೋಂಥದ್ದೆಲ್ಲ ಮಾಹಿತಿಯನ್ನು ಕೇಳಿದ್ವಿ. ಅದು ಸಮರ್ಪಕವಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಮತ್ತು ಇಲ್ಲಿನ ಸ್ಥಳೀಯ ಕಾನೂನು ಸುವ್ಯವಸ್ಥೆ ಸಾಧ್ಯತೆಗಳನ್ನು ಪರಿಶೀಲಿಸಿ ಅವರಿಗೆ ಅನುಮತಿಯನ್ನು ನಿರಾಕರಿಸಿದ್ದೇವೆ. ಅದೇ ರೀತಿ 25ಕ್ಕೆ ಕೂಡ ಅಕ್ಸಾ ಫೌಂಡೇಶನ್ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ಇರುವಂಥದ್ದು, ಅವರು ಕೂಡ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಅರ್ಜಿಯನ್ನು ಪರಿಶೀಲನೆ ಮಾಡ್ತಾಯಿದ್ದೀವಿ. ಈ ನಡುವೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವರು ಪ್ರೆಸ್ ಮೀಟ್ ಮಾಡಿದಾಗ ಮತ್ತು ಪೂರ್ವಭಾವಿ ಸಭೆಗಳನ್ನ ನಡೆಸ್ಕೊಂಡಂಥ ಸಂದರ್ಭದಲ್ಲಿ ಸಾಕಷ್ಟು ಆಕ್ಷೇಪಾರ್ಹ ಹೇಳಿಕೆಗಳನ್ನು ಕೊಡುವಂಥದ್ದು ಮತ್ತು ಅನಾನಿಮಸ್ ಅಕೌಂಟ್ಸಿಂದ ನೇಪಾಳ ರೀತಿಯ ದಂಗೆ ಮಾಡಬೇಕು, ಮತ್ತು ಸರ್ಕಾರಿ ಅಧಿಕಾರಿಗಳ ಕಾರುಗಳಿಗೆ ಬೆಂಕಿ ಹಚ್ಚಬೇಕು, ಬಸ್ಗಳಿಗೆ ಕಲ್ಲು ಹೊಡಿಬೇಕು, ಈ ರೀತಿ ಅತ್ಯಂತ ಆಕ್ಷೇಪಾರ್ಹ ಮತ್ತು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಒಟ್ಟು 8 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದ್ದೇವೆ. ಈ ಹಿಂದೆ ಜುಬ್ಲಿ ಸರ್ಕಲಲ್ಲಿ ನಡೆದಂಥ ಘಟನೆಯಲ್ಲಿ ಕೂಡ 2 ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ. ಅದರ ತನಿಖೆ ಕೂಡ ನಡೀತಾ ಇದೆ. ಆದಷ್ಟು ಬೇಗ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ. ಒಟ್ಟಾರೆಯಾಗಿ ಈ ಎಲ್ಲದರ ಹಿನ್ನೆಲೆಯಲ್ಲಿ ಒಟ್ಟು 8 ಪ್ರತ್ಯೇಕ ಪ್ರಕರಣಗಳು ಅತ್ಯಂತ ಗಂಭೀರ ಕಲಂಗಳ ಅಡಿಯಲ್ಲಿ ದಾಖಲಿಸಿದ್ದೀವಿ. ನಾನು ವಿದ್ಯಾರ್ಥಿಗಳಿಗೆ ಮತ್ತು ಆಕಾಂಕ್ಷಿಗಳಿಗೆ ಮನವಿ ಮಾಡುವಂಥದ್ದು, ಸರ್ಕಾರದ ಹಂತದಲ್ಲಿ ಈಗಾಗಲೇ ವಿವಿಧ ಸಂಘಟನೆಗಳ ಹೋರಾಟದ ಹಿನ್ನೆಲೆಯಲ್ಲಿ ಮತ್ತು ಜಿಲ್ಲಾಡಳಿತದ ಒಂದು ಮಾಹಿತಿ, ನಾವು ನೀಡಿರುವಂಥ ಮಾಹಿತಿ, ನಿಮ್ಮೆಲ್ಲ ಬೇಡಿಕೆಗಳೇನಿದೆ ಅದನ್ನು ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ಈಗಾಗಲೇ ನಾವು ಮಾಡಿದ್ದೇವೆ. ಸರ್ಕಾರದ ಹಂತದಲ್ಲೂ ಕೂಡ ಈಗಾಗಲೇ ನಿರ್ಧಾರದ ಹಂತಕ್ಕೆ ಬಂದು ಸಾಕಷ್ಟು ವಿಷಯಗಳು ನಿಂತಿದ್ದಾವೆ. ಜಿಲ್ಲಾ ಮಂತ್ರಿಗಳಿಗೂ ಕೂಡ ವಿವಿಧ ಸಂಘಟನೆಗಳು ಭೇಟಿ ಮಾಡಿ ಒತ್ತಾಯ ಮಾಡಿದ್ದಾರೆ. ಅದನ್ನು ಕೂಡ ಅವರು ಸಂಘಟನೆಗಳ ಎದುರಿಗೇನೆ ಮಾನ್ಯ ನಮ್ಮ ಚೀಫ್ ಸೆಕ್ರೆಟರಿ ಮೇಡಮ್ ಅವ್ರಿಗೆ, ಅದೇ ರೀತಿ ಕನ್ಸರ್ನ್ಡ್ ಹಿರಿಯ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿರುವಂಥ ಹಿರಿಯ ಅಧಿಕಾರಿಗಳು, ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಗಮನಕ್ಕೆ ತಂದಿದ್ದಾರೆ ಮತ್ತು ಆದಷ್ಟು ಬೇಗ ಇದ್ರ ಬಗ್ಗೆ ನಿರ್ಣಯಗಳನ್ನು ಕೈಗೊಳ್ತಾ ಇದ್ದಾರೆ. ಇದು ಕೋರ್ಟಲ್ಲಿ ಕೆಲವು ವಿಷಯಗಳು ಪೆಂಡಿಂಗ್ ಇರೋದ್ರಿಂದ ಡಿಲೇ ಆಗ್ತಾಯಿದೆ ಅನ್ನುವಂಥದ್ದು. ಈ ಮಧ್ಯ 5 ವರ್ಷಗಳ ಕಾಲ ಸಡಿಲಿಕೆಯನ್ನು ಮಾಡಿರುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಸೊ ಅದನ್ನು ಕೂಡ ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಉದ್ಯೋಗಗಳನ್ನು ಕರೀತಾ ಇದ್ದಾರೆ, ನೋಟಿಫಿಕೇಷನ್ ಆಗ್ತಾಯಿದೆ. ಹಾಗಾಗಿ